ಈಗ ವಿದ್ಯಾರ್ಥಿಗಳೇ, ಈ ಸರಳೀಕರಣಗಳನ್ನು ಮಾಡುವಾಗ ಈ ಪುಷ್ಪಾವರಣಗಳನ್ನು, ಅಲ್ಪಾವರಣ ಮತ್ತು ರೌಂಡ್ ಬ್ರಕೆಟ್ ಇವುಗಳನ್ನು ಹೆಂಗೆ ಬಿಡಿಸ್ಕೋಬೇಕು ಅನ್ನೋದನ್ನು ನಾ ಕಲಿಸ್ನ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಸರಳೀಕರಣ ಅಂದ್ರೆ ಏನು? ಕ್ರಮಬದ್ಧವಾಗಿ ಕ್ರಿಯೆಗಳನ್ನು ಮಾಡೋದು, ಮತ್ತು ಎರಡನೇ ಕಂಸಗಳನ್ನು, ಈ ಬ್ರಕೆಟ್ಗಳನ್ನು, ಅವುಗಳನ್ನು ಹೆಂಗೆ ಬಿಡಿಸೋದು ಅನ್ನೋದು ತೋರಿಸ್ನು ಲಕ್ಷ ಕೊಟ್ಟು ನೋಡ್ರಿ. ಇದು ಗಣಿತ ನಾ ಮತ್ತೊಂದ್ಸಲ ಹಚ್ಕೊಂಡು ತೋರಿಸ್ತು. 4 ಮೈನಸ್ ಚೌಕಾಂಶ 5 ಮೈನಸ್ ಪುಷ್ಪಾವರಣ 7 ಮೈನಸ್ ರೌಂಡ್ ಬ್ರಕೆಟ್ 6 8 ಮೈನಸ್ 5 ಈಗ ಈ ಗಣಿತಗಳನ್ನು ಹೆಂಗೆ ಬಿಡಿಸೋದು ಅನ್ನೋದು ಮೊದಲು ನೀವು ತಿಳ್ಕೊರಿ. ಯಾವುದೇ ಒಂದು ಬ್ರಕೆಟ್ ಅದರೊಳಗೆ ಫಸ್ಟ್ ಈ ರೌಂಡ್ ಬ್ರಕೆಟ್ ಅನ್ನು ಬಿಡಿಸ್ಕೋಬೇಕು. ಅದರಾಗ ಇಲ್ಲಿ ಬಾರ್ ಅಂತದ. ಈ ಬಾರ್ ಏನದಲ್ಲ, ಈ 8 ಮತ್ತು 5ಕ್ಕೆ ಅಷ್ಟೇ ಸಂಬಂಧಪಡ್ತದೆ. ಇದಕ್ಕೆ 8ಕ್ಕೆ 5ಕ್ಕೆ ಅಷ್ಟೇ ಸಂಬಂಧಪಟ್ಟಂಥದ್ದು. ಉಳ್ಕಿದಕ್ಕೇನು ಅದನ್ನು ಸಂಬಂಧ ತಗೋಬಾರ್ದು. ಅಂದರೆ 8ರಾಗ 5 ಕಳೆದು ಎಷ್ಟು ಬರ್ತದೆ ಆ ಉತ್ತರ ಇಟ್ಬಿಡೋದು. ಹಿಂದಿನ ಚಿಹ್ನೆ ಏನು ಹಚ್ಚಬಾರ್ದು. ಈ ಬಾರ್ ಇದ್ದಾಗ ಈ ಹಿಂದಿನ ಚಿಹ್ನೆ ಏನು ಸಂಬಂಧ ಇಲ್ಲ ನಿಮಗೆ. ಅದನ್ನು ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಹೆಂಗೆ ಇಟ್ಕೋಬೇಕು? ಬರೋಬ್ಬರಿ 4 ಮೈನಸ್ ಚೌಕಾಂಶ 5 ಮೈನಸ್ ಪುಷ್ಪಾವರಣ 7 ಮೈನಸ್ ರೌಂಡ್ 6 ಮೈನಸ್ 8ರಾಗ 5 ಆದ್ರೆ 3 ಪುಷ್ಪಾವರಣ, ಇದು ರೌಂಡ್ ಬ್ರಕೆಟ್ ಚೌಕಾಂಶ. ಈ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 6 3 ಅಂದ್ರೆ 3. 4 ಮೈನಸ್ ಚೌಕಾಂಶ 5 ಮೈನಸ್ ಪುಷ್ಪಾವರಣ 7 ಮೈನಸ್ 6 3 ಅಂದ್ರೆ 3. ನೋಡಿ ಎಷ್ಟು ಸರಳವಾಯಿತು. ಈ ಕಂಸ ಬಿಡಿಸೋದು. ಯಾವ್ಯಾವ ಕಂಸಗಳನ್ನು ಮೊದಲು ಬಿಡಿಸ್ಕೋಬೇಕು? ಮೊದಲು ಇದು, ಆಮೇಲೆ ಇದು, ಆಮೇಲೆ ಇದು ತಿಳ್ಕೊಬೇಕು. ಮೊದಲು ಇದು, ಆಮೇಲೆ ಇದು, ಆಮೇಲೆ ಇದು. ನೋಡಿ ಬರೋಬ್ಬರಿ 4 ಮೈನಸ್ ಚೌಕಾಂಶ 5 ಮೈನಸ್ 7 3 ಆದ್ರೆ 4. ಆಮೇಲೆ ಲಾಸ್ಟ್ ಚೌಕಾಂಶ ಬಿಡಿಸ್ಕೋಬೇಕು. 4 ಮೈನಸ್ 5ರಾಗ 4 ಆದ್ರೆ 1, 4ರಾಗ 1 ಆದ್ರೆ 3. ಆನ್ಸರ್ ಇಸ್ ಈಕ್ವಲ್ ಟು 3. ಉತ್ತರ ಸಂಖ್ಯೆ ಎ. ನೋಡಿ, ಹಿಂಗೆ ಗಣಿತಗಳನ್ನು ತಿಳ್ಕೊಬೇಕು. ಯಾವಾಗ ಏನು ಮಾಡ್ಬೇಕು ಅನ್ನೋದು ಇನ್ನೊಂದ್ಸಲ ನೋಡ್ರಿ. ಈ ಬಾರನ್ನು ಮೊದಲು ಬಿಡಿಸ್ಕೋಬೇಕು. ಹೆಂಗೆ ಬಿಡಿಸ್ಕೋಬೇಕಂದ್ರೆ ಈ ದುಂಡಕಂಶಕ್ಕಿಂತಲೂ ಮೊದಲು ಇದನ್ನು ಬಿಡಿಸ್ಕೋಬೇಕು. ಈ ಚಿನ್ನ ಕೊಟ್ಟ ಕೈ ಹಚ್ಚಬಾರ್ದು. 8ರಾಗ 5 ಕಳೆದ್ರೆ 3, ಪ್ಲಸ್ ಇದ್ರೆ ಪ್ಲಸ್, ಭಾಗಲೆ ಇದ್ರೆ ಭಾಗಲೆ, ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಈ ಚಿನ್ನ ಒಟ್ಟ ಬದಲಾವಣೆ ಆಗೋದಲ್ಲ. ಇದನ್ನು ಇನ್ನೊಂದು ರೀತಿ ಒಳಗೂ ನಾವು ಕಲಿಸ್ಬೋದು. ಈಗ ಸಾಕು, ಇಷ್ಟು ಒಂದೇ ರೀತಿ ಕಲೀರಿ, ಮುಂದೆ ನಿಮ್ಗೆ ನಾ ಹಂಗೆ ಬಂದಾಗ ಕಲಿಸ್ನು ಅಂತ. ಆಮೇಲೆ ಈ ಕಂಸ ಆದ್ರಿಂದ ದುಂಡು ಕಂಸ, ಇದು ಹೋಯ್ತು ಅಂದ್ರೆ ದುಂಡು ಕಂಸ ಬರ್ತದ. ಈ ದುಂಡು ಕಂಸ ಬಂತು ಅಂತಂದ್ರೆ ಏನು? ಇದನ್ನು ಮೊದಲು ಬಿಡಿಸ್ಕೋಬೇಕು. ಆಮೇಲೆ ಇದನ್ನು ತೆಗೆದಾಗ ಏನು ಬರ್ತದೆ? ಈ ಕಂಸ ಬಂದು ಕೂಡ್ತದೆ. ಈ ದುಂಡು ಕಂಸ ತೆಗದ್ರಿ ಅಂತಂದ್ರೆ ಇದು ಪುಷ್ಪಾವರಣ ಬಂದು ಕೂಡ್ತದೆ. ಪುಷ್ಪಾವರಣ ತೆಗದ್ರಿ ಅಂದ್ರೆ ಚೌಕಾವರಣ ಬರ್ತದೆ. ಇವು ಮೊದಲು ಮೇನ್ ಪಾಯಿಂಟ್ಸ್ಗಳನ್ನು ಇಟ್ಕೋಬೇಕು ನೀವು. ಅಂದ್ರೆ ನಿಮ್ಮ ಗಣಿತಗಳು ಭಾಳ ಈಜಿ ತಿಳಿತಾವೆ. ಈಗ ಇದನ್ನು ತೆಗದ್ರೆ ಅಂದ್ರೆ ಹಿಂದಿನ ಕಂಸ ಏನದ ನೋಡಿ ಇಲ್ಲಿ ಬಂದದ. ಆಮೇಲೆ ಇದನ್ನೇ ಈ ಕಂಸ ತೆಗದ್ರೆ ಅಂದ್ರೆ ಹಿಂದೆ ಏನು ಬರ್ತದೆ? ಚೌಕಾವರಣ. ಈ ಚೌಕಾವರಣ ತೆಗೆದಾಗ ಏನು ಬರ್ತದೆ? ಸಂಖ್ಯೆ ಬರ್ತದೆ. ಅದನ್ನು ಈ ಪ್ರಕಾರ ಇಟ್ಬಿಡೋದು. ನೋಡಿ ಇಲ್ಲೇ ನಿಮಗೆ ಬಾರ್ ತೆಗೆದು ಗುರುತಾತು. ಈಗ ನಾ ಇಲ್ಲೊಂದು ಗಣಿತ ನೀವು ಮಾಡಿದ್ರಿ ಅಂದ್ರೆ ಇನ್ನೊಂದು ಯಾವುದೇ ಒಂದು ಗಣಿತಗಳನ್ನು ತಿಳಿಸುವಾಗ ವಿಡಿಯೋ ಮ್ಯೂಟ್ ಮಾಡಿರಬೇಕು. ನೀವು ಬಿಡಿಸೋದು ಅದನ್ನು ತೆಗಿಬೇಕು. ನೋಡಿ 16 ಆಫ್ 4 ಡಿವೈಡೆಡ್ ಬೈ 4 ಮೈನಸ್ 2 ಇಂಟು 3 ಪ್ಲಸ್ 10. ಯಾವುದೇ ಒಂದು ವಿಷಯದ ಆಫ್ ಮೊದಲು ಇದನ್ನು ತಿಳ್ಕೊಬೇಕು. ಆಫ್ ಮೊದಲು ಬಿಡಿಸ್ಬೇಕು. ಆ ಚಿಹ್ನೆಗಳಿಗೆ ಕೈ ಹಚ್ಚಬಾರ್ದು. ಆಫ್ ಅಂದ್ರೆ ಏನು? ಗುಣಾಕಾರ. ಆಫ್ ಅಂದ್ರೆ ಏನು? ಗುಣಾಕಾರ. 16 4 ಎಷ್ಟು? 64. 64 ಭಾಗಲೆ 4 ಮೈನಸ್ 2 ಗುಂಡ್ಲೆ 3 ಪ್ಲಸ್ 10. ನೋಡ್ರಿ, ಇಂಥ ಸರಳೀಕರಣ ನೀವು ಸಾಕಷ್ಟು ಹಾಕಿರ್ತದೆ. ನಾನು ಇದನ್ನು ಕಲ್ತಿರೋ ಸೈನಿಕ್ ಸ್ಕೂಲ್ ಸರಳೀಕರಣ, ನವೋದಯ ಸರಳೀಕರಣ ಈಸಿಯಾಗಿ ಬಿಡಿಸ್ಬಿಡ್ತೇವೆ.
ಈಗ ನೋಡ್ರಿ, ಈಗ ಯಾವ ಕ್ರಿಯೆ? ಭಾಗಾಕಾರ ಕ್ರಿಯೆ. 16 ಬರ್ತದ. 64ಕ್ಕೆ 4 ಬಾಕ್ಸ್ 4 1 4 4 24. 16 ಈಚಿನ 2 ಮೈನಸ್ ಗುಂಡ್ಲೆ 3 ಪ್ಲಸ್ 10. ಯಾವುದು? ಪ್ಲಸ್ 10. ಗುಣಾಕಾರ ಕ್ರಿಯೆ ಮೇಲೆ 3 2 6. 16 ಮೈನಸ್ 6 ಪ್ಲಸ್ 10. ಇದು ಪ್ಲಸ್ 16 ಪ್ಲಸ್ 10 ಮೈನಸ್ 6. ಒಂದೇ ಕಡೆ ಮಾಡ್ಕೋಬೇಕು. 16 10 26 ಮೈನಸ್ 6 ಇಸ್ ಈಕ್ವಲ್ ಟು 20. ಆನ್ಸರ್ ಇಸ್ ಈಕ್ವಲ್ ಟು 20. ಎಲ್ಲದ ನೋಡ್ರಿ ಉತ್ತರ ಸಂಖ್ಯೆ ಬಿ. ಇವುಗಳನ್ನ ಕಲಿಯುವುದರಿಂದ ಏನಾಗ್ತದ? ನಿಮ್ಗೆ ಹೆಚ್ಚಿನ ನಾಲೆಜ್ ಬರ್ತದೆ. ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಇವು ತಲೆ ಭಾಳ ಚುರುಕಾಗ್ತದೆ. ಲಾಭಾನಿ, ಸರಳ ಬಡ್ಡಿ, ಅವಧಿ, ದರ ಎಲ್ಲ ನಿಮ್ಮ ಸೀರಿಯಲ್ ಗಣಿತಗಳು ಅವು. ಕ್ರಮಬದ್ಧವಾಗಿ ಈಗ ಸದ್ಯ ಸರಳೀಕರಣಗಳು ಪರ್ಫೆಕ್ಟ್ ಅಲ್ಲಿ ಅಂತ ನಾ ಹಾಕ್ಲಿಕ್ಕತ್ತನು. ಈಗ ಹಿಂದೂ ಸರಳೀಕರಣವ ನಾವು ಅವತ್ತದು ಹಾಕಿನಿ. ಅದು ಅನುಕ ನಂಬರ್ ಪ್ರಕಾರ ನೋಡಿದ್ರೆ ಇದಕ್ಕಿಂತ ಒಂದು ದೊಡ್ಡ ಸರಳೀಕರಣ ಅವ. ಮುಂದೆ ನಿಮಗೆ ಪುಷ್ಪಾವರಣ ಆವರಣಗಳ ಬಗ್ಗೆ ಒಂದು ಸ್ವಲ್ಪ ಆಗ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ.